ಓಕೆ, ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದರೆ ಸೂಕ್ತ ಅಂತ ತನ್ವೀರ್ ಸೇಠ್ ಶಾಸಕರು ಹೇಳಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸ್ಪರ್ಧೆ ಮಾಡಿದ್ರೆ ಉತ್ತಮ ಅಂತ ತನ್ವೀರ್ ಸೇಠ್ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಮೈಸೂರು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದೀವಿ, ಅವರು ಸ್ಪರ್ಧೆ ಮಾಡಿದ್ರು ಒಳ್ಳೆಯದು. ನಾನು ಕೂಡ ಅದನ್ನೇ ಹೇಳ್ತೀನಿ. ಅಂತಿಮವಾಗಿ ಹೈಕಮಾಂಡ್ ಅಭ್ಯರ್ಥಿ ಯಾರು ಅಂತ ಫೈನಲ್ ಮಾಡ್ತಾರೆ. ಬಟ್ ನಮ್ಮ ಒಲವಿರ್ತಕ್ಕಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರೇ ಸ್ಪರ್ಧೆ ಮಾಡಲಿ ಅಂತ ತನ್ವೀರ್ ಸೇಠ್ ಅವರು ಸಿಗ್ನಲ್ ಕೊಟ್ಟಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಅಭಿಪ್ರಾಯ ಕೇಳ್ತಾ ಇದೆ ಶಾಸಕರು. ಅಂಥದ್ದು ಯಾವುದೂ ನಮ್ಮ ಮುಂದೆ ಬಂದಿಲ್ಲ. ಭಾರತೀಯ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷೇತ್ರದಲ್ಲೂ ನಾವು ಅಭ್ಯರ್ಥಿ ಹಾಕದೆ ಬಿಡಲ್ಲ. ಮೈಸೂರು ಭಾಗದಲ್ಲಿ ಒಂದು ಮುಖಪರಿಚಯ ಇರುವಂಥದ್ದು ಮತ್ತು 2 ಜಿಲ್ಲೆಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂದರ್ಭ ಇರೋದ್ರಿಂದ, ಮೈಸೂರು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರೋದ್ರಿಂದ ಇದು ಗೆಲ್ಲೇಬೇಕು ಅನ್ನೋ ಒಂದು ಛಲ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ನಮ್ಮ ಪಕ್ಷದ ಮುಖಂಡರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಾವು ಈಗಾಗಲೇ ಸಜ್ಜಾಗಿದ್ದೀವಿ. ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಯಕೆ ರಾಜ್ಯ ಪಕ್ಷದ ವರಿಷ್ಠರು ಮತ್ತು ನಮ್ಮ ಕೇಂದ್ರೀಯ ವರಿಷ್ಠರು ಈಗಾಗಲೇ ಅನೇಕರ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಅಂತಿಮ ರೂಪ ಅವ್ರಿಗೆ ಏನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗ ನಾವು ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡೋದು ಸರಿ, ಈಗಲೇ ನಾವು ಘೋಷಣೆ ಮಾಡೋದಲ್ಲ. ನನಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಉತ್ತಮ ಆಯ್ಕೆ ಆಗುತ್ತೆ. ಇಲ್ಲ ನಮಗೆ ಯಾರನ್ನ ಮಾಡಬೇಕು ಅನ್ನೋದಲ್ಲ. ಯಾಕಂದರೆ 2 ಜಿಲ್ಲೆಗಳ ಒಂದು ಸಮಸ್ಯೆ ಇರೋದ್ರಿಂದ 2 ಜಿಲ್ಲೆಗಳಲ್ಲಿ ಜ್ವಲಂತವಾದಂತಹ ಸಮಸ್ಯೆಗಳಿದೆ. ಒಂದು ಪ್ರಕೃತಿಗೆ ವಿಕೋಪಕ್ಕೆ ಬಂದಿರುವಂತಹ ನಮ್ಮ ಕೊಡಗು ಜಿಲ್ಲೆ ಆಗಿರ್ಬೋದು, ಕಾಫಿ ಬೆಳೆಗಾರರ ಸಮಸ್ಯೆ ಅಲ್ಲಿರ್ಬೋದು, ಪಿರಿಯಾಪಟ್ಟಣ ಬಂದಾಗ ತಂಬಾಕು ಬೆಳೆಗಾರರ ಸಮಸ್ಯೆ ಇರ್ಬೋದು, ಮೈಸೂರು ಬಂದಾಗ ನಗರದ ಅಭಿವೃದ್ಧಿ ಮಾಡುವಂಥ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಂಪರ್ಕ ಇರ್ಬೋದು. ಈ ಎಲ್ಲವೂ ಹೆಚ್ಚಿನ ಸವಾಲುಗಳು ನಮ್ಮ ಮುಂದೆ ಇರೋದ್ರಿಂದ ಈ ಎಲ್ಲ ವಿಚಾರಗಳಿಗೆ ನೇರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಉತ್ತಮ ಆಯ್ಕೆನ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ನಾನು ನೋಡಿ ಯಾರು ಅನ್ನೋದು ಈಗ ನಾನು ಮಾತಾಡೋದು ಬೇಡ. ಪಕ್ಷದಿಂದ ಈ ಎಲ್ಲ ವಿಚಾರಗಳಿಗೆ, ರೈತರ ಸಮಸ್ಯೆ ಆಗಿರ್ಬೋದು, ಬೆಳೆಗಾರರ ಸಮಸ್ಯೆ ಆಗಿರ್ಬೋದು, ಸಾಮಾನ್ಯ ಜನರ ಸಮಸ್ಯೆ ಆಗಿರ್ಬೋದು, ಆರೋಗ್ಯ, ಶಿಕ್ಷಣ ಮತ್ತು ಸಂಪರ್ಕಗಳನ್ನ ಕಲ್ಪಿಸುವಂತಹ ಈ ಹೆಚ್ಚಿನ ಸವಾಲುಗಳು ನಮ್ಮ ಮುಂದೆ ಏನಿದೆ, ಕಳೆದ 10 ವರ್ಷಗಳಲ್ಲಿ ನಮ್ಮ ನಿರೀಕ್ಷೆಗೆ ಏನೇನು ಬಂದಿಲ್ಲ, ಆ ಎಲ್ಲದಕ್ಕೂ ನಾವು ಸಿದ್ಧತೆ ಮಾಡಿಕೊಂಡು ಅದನ್ನು ನಮಗೆ ಡೆಲಿವರ್ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿ ಯಾರು ಇರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಾವು ಮುಂದಾಗ್ತೀವಿ. ಇನ್ನು ಮಂಡ್ಯ ಸಂಸದೆ ಸುಮಲತಾ ಅವರ ಸ್ವಾಭಿಮಾನವನ್ನು ಕೆಣಕಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಮಂಡ್ಯ ಸಂಸದೆ ಸುಮಲತಾ ಅವರ ಸ್ವಾಭಿಮಾನವನ್ನು ಕೆಣಕಿದ್ದಾರೆ ಚಲುವರಾಯಸ್ವಾಮಿ ಅವರು. ರಾಜ್ಯದ ಕಾಳಜಿ ಸುಮಲತಾ ಅವರಿಗಿದ್ದರೆ ನಮ್ಮ ಪ್ರತಿಭಟನೆಗೆ ಬರಲಿ. ದೆಹಲಿನಲ್ಲಿ ಸ್ವಾಭಿಮಾನದ ಸಂಸದೆ ಆಗಿದ್ದರೆ ನಮಗಿಂತ ಮೊದಲೇ ಪ್ರತಿಭಟನೆಯಲ್ಲಿ ಅವರು ಇರಬೇಕು ಅಂತ ಶ್ರೀರಂಗಪಟ್ಟಣದಲ್ಲಿ ಅವರು ಮಾತಾಡಿದ್ದಾರೆ. ಅಂದರೆ ಚುನಾವಣಾ ಸಂದರ್ಭದಲ್ಲಿ ಸ್ವಾಭಿಮಾನದ ಹೋರಾಟವನ್ನು ಮಾಡಿದ್ರಲ್ಲ ಸುಮಲತಾ ಅವರು, ನಿಮಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ ನಮ್ಮ ಜೊತೆ ಪ್ರತಿಭಟನೆಗೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಬರ್ತಾರೆ. ಯಾಕೆ ಏನ್ ಮಂಡ್ಯ ಶಾಸಕರು ಸಪರೇಟ್ ತಗೊಂಡಿದ್ಯಾ? ನಾನು ಮೊದಲೇ ಹೇಳಿದೆ 26-27 ಜನ ರಾಜ್ಯದ ಜನರ ಬಗ್ಗೆ ಏನಾರ ಕಾಳಜಿ ಇದ್ರೆ ಎಲ್ಲರೂ ಬರ್ಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ, ಅವರು ಒಬ್ರು ಸುಮಲತಾ ಬರ್ಲಿ. ಸ್ವಾಭಿಮಾನ ಸಂಸದ ನಮ್ಗಿಂತ ಮೊದಲೇ ಇರ್ಬೇಕು.
ಆ? ಎಲ್ಲರೂ ಬರ್ತಾರೆ. ಯಾಕೆ ಏನ್ ಮಂಡ್ಯ ಶಾಸಕರು ಸಪ್ರೇಟ್ ಕರ್ಕೊಂಡಿದ್ಯಾ? ಇದ್ರೆ ಬರಬೇಕು. ರಾಜ್ಯದ ಜನತೆ ಪರ ಇದ್ರೆ ಬರಬೇಕು. ನಾನು ಮೊದಲೇ ಹೇಳಿದೆ 26-27 ಜನ ರಾಜ್ಯದ ಜನರ ಬಗ್ಗೆ ಏನಾರ ಕಾಳಜಿ ಇದ್ರೆ ಎಲ್ಲರೂ ಬರ್ಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ, ಅವರು ಒಬ್ರು ಸುಮಲತಾ ಬರ್ಲಿ. ಸ್ವಾಭಿಮಾನ ಸಂಸದ ನಮ್ಗಿಂತ ಮೊದಲೇ ಇರ್ಬೇಕು. ಸ್ವಾಭಿಮಾನ ಅನ್ನೋದಕ್ಕೂ ಕೂಡ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳಿರ್ತವೆ. ಯಾವ ಸ್ವಾಭಿಮಾನವನ್ನು ಕೆಣಕಿದಾಗ ಸುಮಲತಾ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು, ಇದೆಲ್ಲ ಇತಿಹಾಸ. ಇವಾಗ ಒಂದು ಹೋರಾಟಕ್ಕೆ ಸ್ವಾಭಿಮಾನ ಅಂತಕ್ಕಂಥ ಅರ್ಥವನ್ನು ಕೊಟ್ಟರೆ ಅದನ್ನು ಅವ್ರು ಹೇಗೆ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ.